ಇನ್ನು ಚನ್ನಪಟ್ಟಣದಲ್ಲಿ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ ಬನ್ನಿ ಅದರ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಚನ್ನಪಟ್ಟಣ ಹೇಳಿ ಕೇಳಿ ಬಹಳ ಸೂಕ್ಷ್ಮವಾಗಿರುವಂಥ ಪ್ರದೇಶ, ಅಲ್ಲಿ ದೊಡ್ಡ ಮಟ್ಟದ ಜಿದ್ದಾಜಿದ್ದು ಏರ್ಪಟ್ಟಿದೆ. ನಾಳೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಮತದಾನದ ಹಿನ್ನೆಲೆಯಲ್ಲಿ 276 ಪೈಕಿ 197 ಸಾಮಾನ್ಯ ಮತಗಟ್ಟೆಗಳು, 119 ಸೂಕ್ಷ್ಮ ಮತಗಟ್ಟೆಗಳಿವೆ. ಎಲ್ಲ ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಪ್ರಕ್ರಿಯೆ ಶುರುವಾಗಿದೆ. 54 ಕ್ಲಸ್ಟರ್ ಮತಗಟ್ಟೆಗಳಿಗೆ ASI ಹಂತದ ಅಧಿಕಾರಿಗಳನ್ನು ನಿಯೋಜಿಸಲಾಗಿದೆ. ಯಾಕಂದರೆ ಇದು ಬಹಳ ಸೂಕ್ಷ್ಮವಾಗಿರುವಂಥ ಪ್ರದೇಶ, ಸಾಮಾನ್ಯ ಸಂಗತಿಯಲ್ಲ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಲಾಗ್ತಾ ಇದೆ. ಚನ್ನಪಟ್ಟಣ ಕ್ಷೇತ್ರಕ್ಕೆ 8 ಪ್ಯಾರಾಮಿಲಿಟರಿ ತಂಡಗಳನ್ನು ಕೂಡ ನಿಯೋಜಿಸಲಾಗಿದೆ. ಬನ್ನಿ ಇದಕ್ಕೆ ಸಂಬಂಧಪಟ್ಟಂಗೆ SP ಮಾತಾಡಿದ್ದಾರೆ, ಏನು ಹೇಳಿದ್ರು ನೋಡೋಣ. ನಾಳೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಾಳೆ ಮತದಾನ ಇದ್ದು, ಇವತ್ತು ಆ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ನಮ್ಮ ಮಸ್ಟರಿಂಗ್ ನಡೀತಾ 76 ಪ್ರಿಸೈಡಿಂಗ್ ಆಫೀಸರ್ಸ್, ಪೋಲಿಂಗ್ ಸ್ಟಾಫ್ ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಯವರು ಮತ್ತು ಪ್ಯಾರಾಮಿಲಿಟರಿ ಫೋರ್ಸ್ ಎಲ್ಲ ಕೂಡ ಇಲ್ಲಿ ಬಂದಿದ್ದಾರೆ. ಈಗ ಮಸ್ಟರಿಂಗ್ ಆದ ನಂತರ ಎಲ್ಲ EVMs ತೊಗೊಂಡು ಅವರ ಕನ್ಸರ್ನ್ ಪೋಲಿಂಗ್ ಸ್ಟೇಷನ್ಸ್ ಏನಿದೆ ಅದಕ್ಕೆ ಅವರು ತೊಗೊಂಡೋಗಿ ನೈಟಲ್ಲಿ ಹಾಲ್ಟಾಗಿ ಬೆಳಗ್ಗೆ 7 o'clock ಪೋಲಿಂಗ್ ಶುರು ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪೊಲೀಸ್ ಇಲಾಖೆ ಕಡೆಯಿಂದ ನಾವು ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಮತ್ತು ಸೆಕ್ಟರ್ ಆಫೀಸರ್ಸ್ ಅಂದರೆ ಅದರಲ್ಲಿ PSIs, ಇನ್ಸ್ಪೆಕ್ಟರ್ಸ್, DSPs ಟೋಟಲ್ 32 ಸೆಕ್ಟರ್ ಆಫೀಸರ್ಸ್ ಆಲ್ರೆಡಿ ರೌಂಡ್ಸಲ್ಲಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದ ನಮ್ಮ ಆಫೀಸರ್ಸ್ ಎಲ್ಲರೂ ರೌಂಡ್ಸಲ್ಲಿದ್ದಾರೆ. ಅದೇ ರೀತಿ ಇವತ್ತು ನೈಟ್ ಕೂಡ ನಾವು ರೌಂಡ್ಸಲ್ಲಿ ಇರ್ತೀವಿ. ನಾಳೆ ಎಲೆಕ್ಷನ್ ಕಂಪ್ಲೀಟ್ ಆಗಿ EVMs ವಾಪಸ್ ಬರೋವರೆಗೂ ನಾವು ರೌಂಡ್ಸಲ್ಲಿ ಇರ್ತೀವಿ. ಅದೇ ರೀತಿ ನಮಗೆ 7